ಮನುಷ್ಯ ಸಂತೋಷವಾಗಿರಬೇಕು ಜೀವನದಲ್ಲಿ ಅಂದರೆ ಸಂತರನ್ನು ಆರಾಧನೆ ಮಾಡಬೇಕು ಅಂತ ನಮ್ಮ ಹಿರಿಯರು ತಿಳಿಸ್ತಾರೆ. ಇಲ್ಲಿ ಸಂತರು ಅಂದರೆ ಸತ್ಪುರುಷರು, ಧರ್ಮಿಷ್ಠರು, ಯತಿಗಳು, ಅಥವಾ ಆ ವ್ಯಕ್ತಿ ಭಗವಂತನನ್ನು ಆರಾಧನೆ ಮಾಡಿ ಪೂಜೆ ಆದಮೇಲೆ ಪ್ರಾರ್ಥನೆ ಅಂತ ಬರುತ್ತಲ್ಲ, ಆ ಪ್ರಾರ್ಥನೆ ಏನೇ ಇರಬೇಕು ಅಂತಂದರೆ ಲೋಕ ಸಮಸ್ತ ಸ್ಕಿನೋ ಭವಂತು ಅಂತ ಇರಬೇಕಂತ ಪ್ರಾರ್ಥನೆ. ಆ ಥರ ಇದ್ದಾಗ ಅವನಿಗೂ ಒಳಿತು, ಜಗತ್ತಿಗೂ ಒಳಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತ. ಯಾತಕ್ಕೆ ನಾನು ಜನ್ಮ ತಗೊಂಡಿದ್ದೀನಿ? ನನ್ನ ಮೋಕ್ಷಕ್ಕೆ ಮತ್ತು ಜಗದ್ಹಿತಾಯಕ್ಕೆ, ಫಾರ್ ದಿ ವೆಲ್ಫೇರ್ ಆಫ್ ಅದರ್ಸ್. ಆ ರೀತಿಯಾಗಿ ಪ್ರತಿಯೊಬ್ಬರೂ ಸಾಧಕರು ಇರಬೇಕು. ಸಂತರನ್ನು, ಧರ್ಮಿಷ್ಠರನ್ನು ನಾವು ಅನುಸರಿಸದೆ, ಅವರನ್ನು ಪೂಜೆ ಮಾಡದೆ, ಅಧರ್ಮಿಗಳನ್ನು, ಭ್ರಷ್ಟ ರಾಜಕಾರಣಿಗಳನ್ನು ಅಥವಾ ಯಾವುದೋ ಒಂದು ನಟ ನಟಿಯರನ್ನು ಹಿಂಬಾಲಿಸ್ತಾ ಹೋದರೆ ಎಲ್ಲರಿಗೂ ಧರ್ಮದ ಚಿಂತನೆ ಇರುತ್ತೆ ಅಂತ ಅಲ್ಲ. ಆ ಥರ ಹಿಂಬಾಲಿಸ್ತಾ ಹೋದರೆ ಏನಾಗುತ್ತೆ ಅಂದರೆ ಜಗತ್ತಲ್ಲಿ ಸದಾ ಎಲ್ಲರ ಮನಸ್ಸಿನಲ್ಲೂ ಭಯ ಇರುತ್ತಂತೆ. ಮತ್ತು ದುರ್ಭಿಕ್ಷ ಅಂದರೆ ಸರಿಯಾದ ಸಮಯದಲ್ಲಿ ಮಳೆ ಬರೋದಿಲ್ಲ, ಅಕಾಲದಲ್ಲಿ ಮೃತ್ಯು ಆಗುತ್ತೆ, ಈ ರೀತಿಯಾಗಿ ಬರುತ್ತೆ ಅಂತ ನಮ್ಮ ಹಿರಿಯರು ತಿಳಿಸುತ್ತಾರೆ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯಾನಾಂತು ವಿಮಾನನ ತ್ರೀಣಿ ತತ್ರ ಪ್ರವಕ್ಷ್ಯಂತೆ ದುರ್ಭಿಕ್ಷಂ ಮರಣಂ ಭಯಂ. ಅಪೂಜ್ಯ ಯತ್ರ ಪೂಜ್ಯಂತೆ, ಪೂಜೆ ಮಾಡುವವರನ್ನ ಪೂಜೆ ಮಾಡದೇ ಇದ್ದಾಗ ಅಂದರೆ ಸಂತರನ್ನು, ಧರ್ಮಿಷ್ಠರನ್ನು. ಪೂಜ್ಯಾನಾಂತು ವಿಮಾನನ ಅಂದರೆ ಹೀಗೆ ಪೂಜ್ಯಾನಾಂತು ವಿಮಾನನ, ಪೂಜೆ ಮಾಡುವವರನ್ನು ಬಿಟ್ಬಿಡೋದು. ಅಪೂಜ್ಯ ಯತ್ರ ಪೂಜ್ಯಂತೆ, ಭ್ರಷ್ಟರನ್ನು, ಅಧರ್ಮಿಷ್ಠರನ್ನು ಪೂಜೆ ಮಾಡುವುದು, ಅವರಿಂದೆ ಹೋಗುವುದು. ಈ ಥರ ಆದರೆ ತ್ರೀಣಿ ತತ್ರ ಪ್ರವರ್ತಂತೆ, ಮೂರಿರತ್ತಂತೆ ಫಲ. ದುರ್ಭಿಕ್ಷಂ ಮರಣಂ ಭಯಂ, ಸದಾ ಮನಸ್ಸಿನಲ್ಲಿ ಭಯ ಇರುತ್ತೆ. ದುರ್ಭಿಕ್ಷೆ ಅಂದರೆ ಈ ಮಳೆ ಸರಿಯಾದ ಸಮಯದಲ್ಲಿ ಬರಲ್ಲ, ಆಷಾಢ ಮಾಸದಲ್ಲಿ ಗಾಳಿ ಬರಲ್ಲ, ಇನ್ನು ಬಿಸಿಲು ಬರುತ್ತೆ. ಇದೆಲ್ಲ ಪ್ರಪಂಚದ ಏರುಪೇರುಗಳಿಗೆ ದುರ್ಭಿಕ್ಷ, ಫ್ಯಾಮಿನ್ ಅಂತಲೂ ಇರ್ತದೆ. ದುರ್ಭಿಕ್ಷಂ ಮರಣಂ, ಅಕಾಲದಲ್ಲಿ ಮೃತ್ಯು ಆಗೋದು, ಚಿಕ್ಕ ವಯಸ್ಸಲ್ಲೇ ಮೃತ್ಯು ಆಗೋದು, ಇದೆಲ್ಲ ಈ ನಾವು ಅನುಸರಣೆ ಮಾಡ್ತಿರ್ತೀವಲ್ಲ, ಆ ಧರ್ಮಿಷ್ಠರನ್ನು ಹಿಂದೆ ಹೋಗ್ತಿರ್ತೀವಲ್ಲ, ಅದರದ್ದು ಫಲ ಅಂತ ಆಚಾರ್ಯರು ತಿಳಿಸ್ತಾರೆ. ಆಚಾರ್ಯರು ಅಂದರೆ ನಮ್ಮಲ್ಲ ಹಿರಿಯರು. ಆ ರೀತಿಯಾಗಿ ನಾವು ನಮ್ಮ ಒಳಿತಿಗೂ ಪ್ರಪಂಚದ ಒಳಿತಿಗೂ ಏನು ಮಾಡಬೇಕು ಅಂದರೆ ಸಂತರನ್ನು ಆರಾಧನೆ ಮಾಡಬೇಕು ಅಂತ ಹಿರಿಯರ ಉಪದೇಶ.